ನಮ್ಮ ಬೀದಿ ನಾಟಕ ಜೊತೆಗೆ ಸೇರಿ ಮಾಡೋ ಬೀದಿ ನಾಟಕ ನೋಡಿ ಬಂದು ನೋಡಿ ನಮ್ಮ ಬೀದಿ ನಾಟಕ ನಾವು ಮಾಡಲು ಬಂದಿದ್ದೇವೆ ಬೀದಿ ನಾಟಕ ಬೀದಿ ನಾಟಕ ಹಾಡಮೋಣ ಇಡೀ ಭಾರತ ಸಪ್ತ ಪ್ರಜೆಗಳು ನಮ್ ದೇಶ ಯಾಕೆ ಹೀಗಿದೆ ನಮ್ ದೇಶ ಯಾಕೆ ಹೀಗಿದೆ ನಮ್ ದೇಶ ಯಾಕೆ ಯಾಕೆ ಚಿಂತೆ ಮಾಡ್ತೀವಿ ಬಿಡು ದೋಸ್ತ ನೀವು ಎಷ್ಟು ಚಿಂತೆ ಮಾಡಿದ್ರು ಭಾರತ ಕಪ್ಪಣ್ಣ ಹೊಳ್ಳಿ ಬರಲ್ಲ ವಿಜಯ ಮಲ್ಯನ್ ಸ್ಥಾನ ಸತ್ತನ್ನು ತೀರಲ್ಲ ಆದ್ರೂ ನಮ್ ದೇಶ ಯಾಕೆ ಹೀಗಿದೆ ನಮ್ ದೇಶ ಯಾಕೆ ಹೀಗಿದೆ ನಮ್ ದೇಶ ಯಾಕೆ ಹೀಗಿದೆ ನನ್ನ ಮಮ್ಮಿ ಕರ್ಕೊಂಡ್ಬರ್ಲೇನ್ರಿ ನಮ್ ದೇಶ ಯಾಕೆ ಹೀಗಿದೆ ನಮ್ ದೇಶ ಯಾಕೆ ಹೀಗಿದೆ ನಮ್ ದೇಶ ಯಾಕೆ ಹೀಗಿದೆ ಕರ್ನಾಟಕ ನಮ್ಮ ದೇಶ ಪ್ರಕಾಶಿಸುತ್ತಿದೆ ಕ್ಯಾಂಡಲ್ ಲೈಟ್ ಅದು ಇದೇ ನೋಡ್ರಿ ನಮ್ಮ ಈ ದೇಶದ ಸಮಸ್ಯೆ ಇಲ್ಲಿ ಹಾಲು ನೀರಿಲ್ಲ ಹಾಲೇ ನೀರಾಗಿದೆ ಇದು ನೋಡ್ರಿ ಕಂಪ್ಲೇಂಟ್ ಬಾಕ್ಸ್ ಈ ಕಂಪ್ಲೇಂಟ್ ಬಾಕ್ಸ್ ದಾಗ ದಿನಕ್ಕೆ ನೂರಾರು ಸಮಸ್ಯೆಗಳು ಬರ್ತಾವ ಆದ್ರೆ ಈ ಸಮಸ್ಯೆಗಳನ್ನ ಯಾರು ಬಗೆಹರಿಸಂಗಿಲ್ಲ ಕೆಲವೊಂದಿನ ಏನಾಗತ್ತಂದ್ರೆ ಈ ಕಂಪ್ಲೇಂಟ್ ಬಾಕ್ಸ್ ನ ಸಮಸ್ಯೆಗಳು ತುಂಬಿ ತಾನ ಹೊಡೆದು ಹೊರತು ಈ ಸಮಸ್ಯೆಗಳಿಗೆ ಯಾರು ಪರಿಹಾರ ನೀಡಂಗಿಲ್ಲ ಎಲ್ಲಿ ತನಕ ಕಸಬ್ನಂತ ಉಗ್ರಗಾಮಿಗಳು ಭಾರತದ ಜೈಲಿನಲ್ಲಿ ಕುಂತು ಬಿರಿಯಾನಿ ತಿಂತಾರ ನಮ್ಮ ಭಾರತ ದೇಶಕ್ಕಾಗಿ ಅಣ್ಣಾ ಹಜಾರೆ ಅಂತವ್ರು ಎಷ್ಟು ಉಪವಾಸ ಮಾಡ್ರೆ ಏನ್ ಪ್ರಯೋಜನ ಈ ದೇಶದಾಗ ಕ್ಲಾರ್ಕ್ ಅಕೌಂಟ್ ಡಿಗ್ರಿ ಬೇಕು ದೇಶ ಡಿಗ್ರಿ ಬೇಡ ಜನಸಂಖ್ಯಾ ಸ್ಫೋಟ ಸ್ತ್ರೀ ಮೇಲಿನ ಶೋಷಣೆ ಅತ್ಯಾಚಾರ ಬಲಾತ್ಕಾರ ಇಂತ ಎಷ್ಟೋ ಸಮಸ್ಯೆಗಳು ಇಂತ ಕಂಪ್ಲೇಂಟ್ ಬಾಕ್ಸ್ ತುಂಬಿ ತುಳ್ಕಾಡಿ ಕೊಡದ್ ನಾಟ ಕೊನೆಗೂ ಪರಿಹಾರ ಸಿಗೋದಿಲ್ಲ ಇವೆಲ್ಲ ಸಿಗ್ಬೇಕಾದ್ರೆ ಯಾವಾಗ ಈಗ ನೋಡೋಣ ಬನ್ನಿ ನಮ್ ದೇಶದ ಜನ ಏನ್ ಮಾಡಕತ್ತಾರಂತ ಇಲ್ಲಿ ನೋಡಿ ಪಾಠಕಲ್ಲಿ ಮಕ್ಕಳ ಆಟಾಡಕತ್ತಾರ ಶಾಲೆ ಹೋಗೋ ಹುಡುಗರು ಖಾಲಿ ಕುಂತಾರ ಇವ್ರು ಬೇಡಿ ಇವ್ರ ಅಪ್ಪ ಅಮ್ಮ ಏನ್ ಮಾಡತ್ತ ಅಂತ ಕೇಳಂಬರಿ ಏನ್ ಅಪ್ಪ ಹೆಸರು ನೋಡಿ ಈ ಹುಡುಗರ ಹೆಸರ ಪಿಂಟ್ಯ ಅಂತ ಇವ್ರ ಅಪ್ಪ ಏನ್ ಕೆಲಸ ಮಾಡ್ತಾರ ಕೇಳಂಬರಿ ಇವ್ರ ಅಪ್ಪ ಏನ್ ಕೆಲಸ ಮಾಡ್ತಾರೋ ನಾವು ಒಟ್ಟ 7 ಜನ ಗಂಡ್ಮಕ್ಳ್ರಿ 3 ಜನ ಹೆಣ್ಮಕ್ಳು ಮನಿಗೆ 10 ಮಕ್ಕಳನ್ನ ಇರ್ತಾರ ಆದ್ರೆ ಯಾರಿಗೂ ಶಿಕ್ಷಣ ಕೊಡ್ಸಂಗಿಲ್ಲ ಹಿಂಗಾದ್ರೆ ನಮ್ ದೇಶ ಅನಕ್ಷರತೆಯಿಂದ ಹೊರಗೋದು ಯಾವಾಗ ನಮ್ ದೇಶ ಉದ್ಧಾರ ಆಗೋದು ಯಾವಾಗ ನಾವಿಬ್ಬರು ನಮಗೆ ಬರು ಆರ್ತಿಗೋಸ್ಕರ ಮಗಳು ಕೀರ್ತಿಗೋಸ್ಕರ ಮಗ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಶಿಕ್ಷಣವೇ ಶಾಸ್ತ್ರಿ ಅರೆ ಹೋಯ್ ಅರೆ ಹೋಯ್ ಅರೆ ಹೋಯ್ ಹೋಯ್ ಅರೆ ಹೋಯ್ ಅರೆ ಹೋಯ್ ಅರೆ ಹೋಯ್ ಹೋಯ್ ಇವತ್ ನಮ್ಮ ಮುನೆ ನೀರ್ ಬಂದಾವ ಎಂಕವ ಎಲ್ಲವ ಬೋರವ ಚಿಗವ ನೀರ್ ಬಂದವ್ರಿ ಬಿಡಪ್ಪ ನನ್ ಪಾಳೆ ಐತಿ ನಾ ಬರೋ ತನಕ ಅಷ್ಟೇ ನಿಮ್ ಪಾಳಿ ನಾ ಬಂದ್ಮೇಲೆ ನನ್ ಪಾಳಿ ಬಿಡು ಏನ್ ಬಿಡ್ಲಿ ಏನ್ ಹಿಡ್ಕೊಳ್ಳಿ ಅಂತ ಬಿಡ್ಲಿ ನೋಡ್ರಪ್ಪ ಯಾರಾದ್ರೂ ಕಾಪಾಡ್ರಪ್ಪ ಕಾಪಾಡ್ರಿ ಇಲ್ಲಿ ನಿನ್ನ ಯಾರು ಕಾಪಾಡಂಗಿಲ್ಲ ಇದು ಭಾರತ ದೇಶದ್ದಿ ನೀ ಹೆಣ್ಮಗಳ ನಿನ್ನ ಕಾಪಾಡ್ಬೇಕು ಚಾಮುಂಡಿ
ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ಅಣ್ಣಾ ಹಜಾರೆ ಅವರು ಇವತ್ತು ಲೋಕಪಾಲ್ ಬಿಲ್ ನ ಮಂಥನ ಮಾಡಕತ್ತಾರ. ನೋಡೋಣ ಬರ್ರಿ ಯಾರು ಗೆಲ್ತಾರಂತ. ಜೋರ್ ಚಬಲು ಜೋರ್ ಚಬಲು ನನ್ನ ನೀನು ಗೆಲ್ಲಲಾರೆ ನನ್ನನ್ನು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನಾನೊಬ್ಬ ಬಡಪಾಯಿ ಲೋಕಪಾಲ್ ಬಿಲ್. ನೋಡಿ ಈ ರೀತಿಯಾಗಿ ನಮ್ಮ ಅಣ್ಣಾ ಹಜಾರೆ ಅಂತವರು ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಲೋಕಪಾಲ್ ಬಿಲ್ ಪಾಸ್ ಮಾಡ್ಬೇಕಂತ ಎಷ್ಟೋ ಹೋರಾಟ ಮಾಡಿದ್ರು. ಆದ್ರೆ ಅದು ಕೆಲಸ ಆಗಲಿಲ್ಲ. ಅಕಸ್ಮಾತ್ ಆಗಿ ಲೋಕಪಾಲ್ ಬಿಲ್ ಏನಾದ್ರು ಇವತ್ತು ಪಾಸ್ ಆಗಿತ್ತಂದ್ರ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ನಿರುದ್ಯೋಗದಿಂದ ಬಳಸ್ತಿರಲಿಲ್ಲ. ಇನ್ನು ಯಾಕೆ ಲೋಕಪಾಲ್ ಪಾಸ್ ಆಗಿಲ್ಪ ಅಂತಂದ್ರ ಲೋಕಪಾಲ್ ಬಿಲ್ ಪಾಸ್ ಮಾಡ್ತಕ್ಕಂತ ಇವತ್ತು ಜನರು ಏನಾಗ್ಯಾರ ಅಂದ್ರ ಅವರ ಭ್ರಷ್ಟಾಚಾರ ಮಾಡಕತ್ತಾರ. ಈ ಭ್ರಷ್ಟಾಚಾರ ನಿರ್ಮೂಲನೆ ಆಗೋ ಮಟ್ಟ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ನಿರುದ್ಯೋಗದಿಂದ ಬಳಸುದಿಲ್ಲ. ಹೀಗಾಗಿ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ. ಹಲೋ ಪೊಲೀಸ್ ಸ್ಟೇಷನ್ ಏನ್ರಿ? ನಾ ಇಲ್ಲಿ ಖಾಸಬಾಗಿರದ ಕೊಲೆ ಮಾಡಿದ ಬಂದ್ ಕರ್ಕೊಂಡು ಹಲೋ ಯಾಕಂದ್ರೆ ಸುಳ್ಳ ಏನ್ರಿ ಬಡ್ತನ್ರಿ ಸರ್ ಆರಾಮ್ ಅಲ್ಲಿ ಜೈಲ್ದಾಗ್ರೆ ಆರಾಮ್ ಉಣ್ಕೋತ್ ತಿನ್ಕೋತ್ ಆರಾಮ್ ಇರ್ತೇನ್ರಿ. ಇಲ್ಲಿ ಏನ್ ನೆತ್ತಿಗೆ ಸೂರಿಲ್ಲ ಕುಡಿಯಾಕ ನೀರಿಲ್ಲ ಏನ್ ಮಾಡಿದ್ರಿ? ಅದು ಯಾರನೈತಪ್ಪ ಮಗನೇ ಇಷ್ಟ ದಿನ ಕಾಲ್ತನ ಅದು ಇದು ಮಾಡ್ತಿದೀವ ಹೇಗಾಗಿ ಕೊಲೆ ಮಾಡಿದಲ್ಲೇ ನಡಿ ಮಾನ ಪೊಲೀಸ್ ಸ್ಟೇಷನ್ ಏರೋಪ್ಲೇನ್ ಹತ್ತು ನಡೆ. ಊಟ ಹಾಕಿ ಹಾಲತ್ ಬಡ್ಡಿ ಕತ್ತಲ್ ಮಾಡ್ಯಾರ. ಕೊಲೆ ಮಾಡಿದ್ಕ 6 ವರ್ಷ ಜೈಲ ಕುಂತ ಊಟ ಹಾಕ್ಯಾರ. ಇನ್ನ ಒಂದ್ ಕೊಲೆ ಮಾಡಿದ್ರ ಹೆಂಗ ಇನ್ನೊಂದ್ 6 ವರ್ಷ ಜಗಬಹುದು. ಅದಕ್ಕೆ ಕರೆಯೋ ಬೇಕನಾಸಿ ನೋಡ್ರಿ ಅನ್ಯಾಯ ಅತ್ಯಾಚಾರ ಭ್ರಷ್ಟಾಚಾರ ಮಾಡಿದವ್ರಿಗೆ ಆರಾಮ್ ಜೈಲ್ದಾಗ ಕೂತಿ ಊಟ ಹಾಕ್ತಾರ. ಈಗಿನ ಕಾಲ ಜೈಲ್ಗಳು ಹೆಂಗಾಗ್ಯಾವ ಅಂದ್ರ ಜೈಲ್ಗಳಾಗಿ ಬಿಡುದಿಲ್ಲ, ಅವು ಖಾಸಗಿ ವಸತಿ ಗೃಹಗಳಾಗ್ಯಾವ. ಹಿಂಗಾದ್ರ ಇವ್ನ್ ತಡೀರಿ ಅಂತೇಳಿ ಎಷ್ಟು ಭಾಷಣ ಮಾಡ್ತಾರೆ. ಇವೆಲ್ಲ ಯಾವತ್ ತಡೆಯೋದು ದೊಡ್ಡ ಬಂತು. ನೀರ ಬರೋಲ್ರಿ ರೀ ಸರ್ ಹೆಂಗ್ರಿ? ಕಾರ್ಪೊರೇಷನ್ ಅಂತ ಕೇಳೋದು ಹೇಳಪ್ಪ ವಾಟರ್ ಟ್ಯಾಂಕ್ ಡಿಪಾರ್ಟ್ಮೆಂಟ್ಗೆ ಹೋಗ್ಕೊಳ್ಳೋ. ಏನೋ ಮಾರಾಯ ನಿಂದು ನಲ್ಲಿದಾಗ ಏನೋ ಪ್ರಾಬ್ಲಮ್ ಹೋಗಲ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಕೇಳು. ನೀರಿನ ಸಮಸ್ಯೆ ಹೋಯ್ ನೀರ್ ಕೇಳೋ. ಬರೆದ ಕಥೆಯೋ ಬಂದ ವ್ಯಕ್ತಿಯೋ ಯಾರು ಬರೆದ ಕಥೆಯೋ ಬಂದ ವ್ಯಕ್ತಿಯೋ. ನೋಡಿ ಈ ರೀತಿಯಾಗಿ ನಮ್ಮ ದೇಶದೊಳಗ ಎಷ್ಟೋ ಜನರು ತಮ್ಮ ಪರಿಹಾರವನ್ನು ಕೇಳೋಕ ಸರ್ಕಾರಿ ಆಫೀಸ್ಗಳಿಗೆ ಹೋಗ್ತಾರ. ಆಗ ಸರ್ಕಾರಿ ಆಫೀಸ್ ಒಳಗ ಅವ್ರಿಗೆ ಯಾವುದೇ ರೀತಿ ಅಂತ ಪರಿಹಾರ ಸಿಗಂಗಿಲ್ಲ, ಮಾರ್ಗದರ್ಶನ ಸಿಗಂಗಿಲ್ಲ. ಒಂದಿನ ವ್ಯಕ್ತಿ ಅಡ್ಡಾಡ್ತಾ ಚಪ್ಪಲಿ ಸೋಸ್ಕೊಂಡು ಹೊರತು ಆ ವ್ಯಕ್ತಿಗೆ ಯಾವುದೇ ರೀತಿ ಅಂತ ಪರಿಹಾರ ಸಿಗಂಗಿಲ್ಲ. ಹಿಂಗಾದ್ರೆ ನಮ್ಮ ದೇಶ ಯಾವ ಉದ್ದಾರ ಆಗ್ತೈತಿ?
ಶೌರ್ಯದ ಸಂಕೇತ, ಬಿಳಿ ಶಾಂತಿಯ ಸಂಕೇತ, ಹಸಿರು ಸಮೃದ್ಧಿಯ ಸಂಕೇತ. ಆದ್ರೆ ಈಗ ಕೇಸರಿ ಹಿಂದೂಗಳ ಬಣ್ಣ ಅಂತ ತಗೊಂಡೋಗ್ಬಿಟ್ರು. ಆದ್ರೆ ಈಗ ಹಸಿರು ನಮ್ದಂತ ಮುಸ್ಲಿಂ ತಗೊಂಡೋದ್ರು. ಕೊನೆಗೆ ಈ ಬಿಳಿ ಬಡಪಾಯಿ ಬಣ್ಣ ಯಾರು ತಗೊಳ್ಳಾರ್ದ ಹೆಣಕು ಅಂತಾರೆ. ರಾಜಗುರು ಅಂತ ವೀರ ಯೋಧರು ಈಗಿಲ್ಲ. ನಾವು ಯಾರಿಗಾಗಿ ಪ್ರಾಣ ಕೊಟ್ಟಿವಿ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಿರು. ನಮ್ ದೇಶ ಜಾತೀಯತೆಯಿಂದ ತಾಂಡವಾಡತೈತಿ. ಜಾತೀಯತೆ ಅಂದ್ರಿ, ಜಾತೀಯತೆ ಅಂದ್ರೆ ಏನು? ಏನ್ ಕೇಳ್ತಮ್ಮನಿ? ಜಾತೀಯತೆ ಅಂದ್ರೆ ಏನು? ಜಾತೀಯತೆ ಅಂದ್ರೆ ಏನ? ಹೌದು. ಸಾಲಿ ಕಲ್ತಿಲ್ಲ ಸಂಧಿ ಬಿಡ್ಸಕ್ ಬರ್ತೈತಿ. ಎಕ್ಸ್ಪರ್ಟ್ ಅದಕ್ಕೆ. ಜಾತಿ ಪ್ಲಸ್ ಅತಿಯತೆ, ಅತಿಯಾದ ಜಾತಿಗಳಿಂದ ಸೇರಿದ ಭಾರತ ಇದೇ ಜಾತೀಯತೆ. ನಮ್ಮ ಪ್ರತಿಯೊಂದು ಗಲ್ಲಿಗೂ ನೂರಾರು ಜಾತಿಗಳಿವೆ, ನೂರಾರು ಪಂಗಡಗಳಿವೆ. ನೀ ಆ ಜಾತಿ, ನಾ ಈ ಜಾತಿ ಅಂತ ನಾಯಿಗಿಂತ ಹೆಚ್ಚಾಗಿ ಕಚ್ಚಾಡ್ತಾರೆ. ಮಾನವ ಜಾತಿಯನ್ನ ಮಾಡ್ತಾರೆ, ಪ್ರೀತಿಯನ್ನ ಮಾಡ್ತಾರೆ. ನಾವೆಲ್ಲವೂ ಭಾರತೀಯರು, ನಾವೆಲ್ಲವೂ ಒಂದನ್ನು ತಿಳ್ಕೊಂಡು ಭಾರತಕ್ಕಾಗಿ ಹೋರಾಡೋಣ. ಅರೆ ಹೋಯ್, ಅರೆ ಹೋಯ್, ಅರೆ ಹೋಯ್, ಅರೆ ಹೋಯ್, ಅರೆ ಹೋಯ್, ಅರೆ ಹೋಯ್.